ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದಳೀಕ್ಷಿಸೈ ಮೆರವೇ ರಣಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ಜವದಳೀಕ್ಷಿಸೈ ಮೆರವೇ ರಣಭುವಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ಮಹಾಭೀಕರ ಜಯ ಧ್ವನಿಬರ ಸಹಸ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿಬರ ಸಹಸ್ರ ಕೃಪಾಣು ಭಯಂಕರ. ಮಹೋದ್ಧಾರಿ ಮಠ ಮಹಾರಥಿಕ ಬಹು ಪಾದಾತಿ ಪರಿರತ. ಮಹಾರಥಿಕ ಬಹು ಪದಾತಿ ಪರಿರತ ಮಹೋದ್ಧಾರಿ ಭಟ ಸಮದ್ರಂತ ವಿಜಯ. ಜವದಳೀಕ್ಷಿಸೈ ಮೆರವೇ ರಣಭುವಿಯ ಪರಿಯ ವಿಜಯ. ಅರ್ಜುನ ಅಹಿತ ನಿವಹಿತ ತುರುಗ ಗಜ ಸಹಿತ ಮೆರವ ವಿಭವ ವಿದಿತ. ಅಹಿತ ನಿವಹಿತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಹಿನ ರೋಜಿ ಕುಲ ಮಹಾಬ್ದಿ ನಿಖಿಲ. ತುಹಿನ ರೋಜಿ ಕುಲ ಮಹಾಬ್ದಿ ನಿಖಿಲ. ಕೃಪ ಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದಳೀಕ್ಷಿಸೈ ಮೆರವೇ ರಣಭುವಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತನ ಉಂದಿತವಾದ ಸಾಗರಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧುರಾಜನ ಶಕುನಿಯು, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಛತ್ರಾಶ್ವದಲ್ಲಿ ಕುಳಿತವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ಕೌರವೇಶ್ವರನ ಮಕ್ಕಳು ಸಹ ಇರುವರು. ಅವರೆಲ್ಲ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನ ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದರಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಪರಮಾತ್ಮ, ಆತನು ಭರತವಂಶದ ಕೀರ್ತಿಯು ಹಾಗೂ ನಿಮ್ಮ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಆಜ್ಞೆ ಮಾಧವ. ಭೀಷ್ಮ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೇ? ಮಿತ್ರ, ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ ಕೃಷ್ಣ, ಸಮರದಿ ಸೆನೆ ಸಾಡೆನ. ಸಮರದಿ ಸೆನೆ ಸಾಡೆನ
ಭೋಗವ ಬಯಸಿ ಬಾತ್ಯಟಿ ನಾನಾದೆ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಧರಿಸಿದೆ ಗಾಳಿ ಜರುತ್ತಿದೆ ಗಾಂಡೀವ ಸುಲುತ್ತಿದೆ ಕೈ ಕಾಲು 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 ಪತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ ಪತಿಹೀನ ನಾನಾದೆ ಪಥವ ತೋರಿಸೋ ಮುನ್ನ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಕೃಷ್ಣ ಸಮರದಿ ಸೆನೆ ಸಾಡೆನ ಸೆನೆ ಸಾಡೆನ ಸೆನೆ ಸಾಡೆನ ನಾನು ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ್ಯ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನ್ನು ರೋಮಾಂಚನವು ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡಿವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲಲು ಪ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದಾದರೇನು ಇವರೆಲ್ಲರೂ ನನ್ನ ಬಂಧು ಬಾಂಧವರೇ ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರೆಲ್ಲಷ್ಟು ಜನರ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ಈ ರಾಜ್ಯದ ಮೇಲಿನ ಆಸೆಯಿಂದಾಗಿ ಇವರುಗಳನ್ನು ವಧಿಸಲು ನನ್ನಿಂದ ಆಗುದು ಮೂರು ಲೋಕ ಪದವಿಯು ಸಲುವಾಗಿಯೂ ನಾನೀ ಜಾತಿ ವೇದೆಗೆ ಗುರು ಹಿಂಸೆಗೆ ಕೈಯಾಕಲಾರೆನು ರಥವನ್ನು ಹಿಂತಿರುಗಿಸು ಮಿತ್ರ ನನಗೆ ಯುದ್ಧವೂ ಬೇಡ ಉತಸ್ವಾಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟುಮರ್ಗ್ಯ ಅನಾರ್ಯ ದುಷ್ಟುಮರ್ಗ್ಯ ಮಮ ಕೀರ್ತಿ ಪರ ಮರ್ಜುನ ಅರ್ಜುನ ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವನೆಯಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತೀಯ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಕಥಂ ಭೀಷ್ಮಾಂ ಸಂಖ್ಯೆ ದ್ರೋಣಾಂಚನಂ ಮಧುಸೂದನ ಇಷುಭೀ ಪ್ರತಿಯೋತ್ಸಾಮಿ ವರಿಸೂದನ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರು ಪೂಜ್ಯರಾದ ಇವರುಗಳ ಮೇಲೆ ಬಾಣವನ್ನು ತೊಡಗುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾಮುಕ್ತಿಯೇ ಶ್ರೇಯಸ್ಕರು. ಬಂಧು ಬಾಂಧವರ ರಕ್ತದಿಂದ ತ್ವೈದ್ಯ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಗೊಳ್ಳಕ್ಕಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನರ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಸೇರುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ
ಬಾಲ್ಯ, ಯೌವನ, ವಾರ್ಧಕ್ಯಾದ ವಸ್ತುಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವೂ ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ಚಿಂತಿಸುವುದಿಲ್ಲ. ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಸಹ ಹಿಂದೆ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವು. ನನಗೆ ಅವುಗಳ ನೆನಪಿರುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂಬಿಕೆ ಚಿಂತಿಸಿ ಫಲವೇನು? ಅಸ್ತ್ರಗಳನ್ನು ಧರಿಸು. ಯುದ್ಧವು ಕ್ಷತ್ರಿಯ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾನಿಕದಿಂದ ನನ್ನ ಸರ್ವಾಂಗಗಳು ನಿಶ್ಚಿತವಾಗುವುದು. ನಾನು ಏಡಿಯಲ್ಲ, ಯುದ್ಧದ ಭೀತಿಯಿಂದ ವಿಮುಖನಾಗಿರುವೆ. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮಂ. ಧರ್ಮ ರಕ್ಷಕ ನಾನಿರೇ, ಧರ್ಮ ರಕ್ಷಕ ನಾನಿರೇ. ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಿಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನವು ಅಧರ್ಮಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ನೀನು ಯುದ್ಧ ನಿವೃತ್ತನಾದರೆ ಸರ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜಿನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಡಿ ಎಂದೊಳಿಯುವರು, ಆತ್ಮೀಯರು ನಿನ್ನನ್ನು ವಂಚಕನೆಂದು ನಿಲ್ಲಿಸುವರು. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಯ ಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಹೊಂದುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವನು ನೀನು ಯಾರು? ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು, ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವನು. ಸಜ್ಜನರ ನಾಶ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ವಾಸುದೇವ, ನಿನ್ನ ಅವತಾರದ ಗುರುಕುಲವೇನು? ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಮಧರ್ಮಸ್ಯ ತದಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ
ನಾನು ಮಾಯಾರೂಪಿ ಧರಿತು ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ಮನೋಬುದ್ಧಿ ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಪ್ರಪಂಚವನ್ನು ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು. ಮನುಷ್ಯನ ಪೌರುಷವು ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ಋಷಿಗಳಲ್ಲಿ ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತಿರುವವು. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ದಾರುಣ್ಯ ಮಾಡು. ಮನವು ಚಂಚಲದ ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿ ಸಮಸ್ತ ಯೋಧರನ್ನು ಒಂದೇ ಸರ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಅಡಗಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ನಿನ್ನನ್ನು ಜಯಶೀಲನಾಗಿ ಮಾಡುವೆನು. ಮನವು ಚಂಚಲದ ಕಾರ್ಕತ್ತಲೆಯ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವನ್ನು ತೋರೋ. ಶರಣು ಶರಣು ಗಿರಿಧಾರೆ ಗಿರಿಧಾರೆ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ ಪರಮಾತ್ಮ. ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ದಿನ ರೂಪದ ಪರಿಚಯ ಬರುವೆನು, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಲ ಬೇಡುವೆ ಚರಣದಿ, ಜೋಡಿಸಿ ಕರಗಲ ಬೇಡುವೆ ಚರಣದಿ. ಮಾಡು ಕೃಪೆಯೇನು ಪಾಮರನೆನ್ನಳು, ಮಾಡು ಕೃಪೆಯೇನು ಪಾಮರನೆನ್ನಳು. ಭೀಕರ ರೂಪದ ಬೇಗೆ
ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ. ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಇದು ಎಂತಹ ಭಯಾನಕ ರೂಪವಿದು, ಮಾನವನ 2 ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ದಾರುಣ್ಯ ಮಾಡು. ಭಕ್ತ ಪರಾಧಿನ ಭಕ್ತರ ಹೃದಯದಲ್ಲಿ ಆನಂದ ತರಂಗಳೆಬ್ಬಿಸುತ್ತಿರುವ ನಿನ್ನ ಸುಧಾಮಧುರವಾದ ಮಂದಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಅರ್ಜುನ, ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನದನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧಾರಿಯಾಗಿ ನಿಂತಿರುವೆ. ಪ್ರಾಣಗಳನ್ನು ಮೊಳಗಿಸು ರಹಣಕಳೆಯನ್ನು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರವರು. ಪರಮಾತ್ಮ ಕುರುಕುಲ ಕಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಮಹರು ದ್ರೋಣ ಕರ್ಣರು ಶೈಲ್ಯ ಸೈಂಧವ ಅಶ್ವತ್ಥಾಮರು. ಪರಮಾತ್ಮ ಮಹರು ದ್ರೋಣ ಕರ್ಣರು ಶೈಲ್ಯ ಸೈಂಧವ ಅಶ್ವತ್ಥಾಮರು. ಬೆದರದಲ್ಲಿ ಈ ಕದನವ ಮಾಡೈ, ಬೆದರದಲ್ಲಿ ಈ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರವರು, ಕುರುಕುಲ ಕಳಂಕ ಸ್ವರೂಪರವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಸೈನ್ಯ.
ಚೆಲುವೆ ಎಲ್ಲಿರುವೆ ಓ ಚೆಲುವೆ ಎಲ್ಲಿರುವೆ ಓ ಚೆಲುವೆ ಸೌರವ ಬೀರುವ ಈ ವನದಲ್ಲಿ ಸೌರವ ಬೀರುವ ಈ ವನದಲ್ಲಿ ಎಲ್ಲಿರುವೆ ಓ ಚೆಲುವೆ ಕಣ್ಮನ ತಣಿಸುವ ಕಣ್ಮನ ತಣಿಸುವ ಕಲ್ಯಾಣಿ ಬಾರೆ ಪಂಚಮ ರಾಘವ ಹಾಡುತ್ತಾ ಚದುರೆ ಕಣ್ಮನ ತಣಿಸುವ ಕಲ್ಯಾಣಿ ಬಾರೆ ಪಂಚಮ ರಾಘವ ಹಾಡುತ್ತಾ ಚದುರೆ ಪ್ರಿಯ ಬಂದಿಗೆ ಸಾರಂಗ ಕುಣಿಯುತ್ತಲೇ ಪಂಚಮ ರಾಣಿಯ ಬಯಸುತ್ತಲೇ ಬಂದಿಗೆ ಸಾರಂಗ ಕುಣಿಯುತ್ತಲೇ ಪಂಚಮ ರಾಣಿಯ ಬಯಸುತ್ತಲೇ ಪ್ರೇಮದ ಸಂಕೇತ ಅವನಾಗಿದ್ದೆನು ಹುಣ್ಣಿಮೆ ಚಂದಿರ ನೋಡಿಹನು ಪ್ರೇಮದ ಸಂಕೇತ ಅವನಾಗಿದ್ದೆನು ಸಂತೋಷ ಸೌಭಾಗ್ಯ ತಂದಿಹೆಯ ಸಿಂಧೂರ ರಾಘವ ಹಾಡುವೆಯ ಸಂತೋಷ ಸೌಭಾಗ್ಯ ತಂದಿಹೆಯ ಸಿಂಧೂರ ರಾಘವ ಹಾಡುವೆಯ ಮದನ
ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು. ಪ್ರೇಯಸಿ, ನಿನ್ನ ದೇವನ ಸಂದರ್ಶನವೇನೋ ಹೊಂದಿದೆ. ಆಹಾ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸುವೆಯಾ? ನನ್ನ ಸರ್ವಸ್ವವನ್ನು ನಿಮಗೆ ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದ ನಿಮ್ಮದಾಗಿದೆ. ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಪ್ರೇಯಸಿ, ನಾನದನ್ನು ಬಲ್ಲೆನು. ಆಹಾ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ಸ್ವಾಮಿ, ಶೃಂಗಾರವನದಲ್ಲಿ ಪ್ರಿಯ, ಸಲ್ಲಾಪದಿ ನಲಿವಾ ಚೆಲುವಿನ ಲತೆಯು ಕಾದಿದೆ ಬಾ ಮಧುವ ಹೀರಲು ಭ್ರಮರ. ಚೆಲುವೆ ಸ್ವರಾಗದ ತರುವೆ ಬಾ ಚೆಲುವೆ ಸ್ವರಾಗದ ತರುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತಾ ಬಾ ಚೆಲುವೆ ಸ್ವರಾಗದ ತರುವೆ. ಕುಡಿನೋಟದಲ್ಲಿ ನಲ್ಲನ ಮನಸ್ಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿ ಹೇಳೆ ಕುಡಿನೋಟದಲ್ಲಿ ನಲ್ಲನ ಮನಸ್ಸೆಳೆದೆ ಕಣ್ಣೋಟಕ್ಕೆ ನಾ ಮನಸೋತಿ ಹೇಳೆ ವಿರಹದ ತಾಪವ ನೀಗಿಸುಬಾರಲಿ ವಿರಹದ ತಾಪವ ನೀಗಿಸುಬಾರಲಿ ಇನಿಯನ ಮನದಲ್ಲಿ ಅನುದಿನ ಬೆಳಗಿದೆ
ಪ್ರಿಯೆ, ಪ್ರಾಣೇಶ್ವರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುತ್ತಿವೆ. ಆಹಾ. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುತ್ತಿದ್ದನು. ಸ್ವಾಮಿ. ಪ್ರಿಯೆ, ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಬೀಜ. ಆಹಾ. ಪ್ರೇಮದ ವಿಚಾರವೂ ಹಾಗೆಯೇ. ವಿರಹ. ವಿರಹದಿಂದ ಸಮಿಲನ, ಆಹಾ. ಸಮಿಲನದಿಂದ ಪುನಃ ವಿರಹ, ವಿರಹ ಸಮಿಲನ, ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮಿಗಳ ಸಜೀವ. ಪ್ರಿಯ. ಹೃದಯೇಶ್ವರಿ, ನಿನ್ನೆ ದಿನ ನಾವು ಪ್ರೇಮದ ವಿಯೋಗದ ತೋಟದಿಂದ ದಗ್ನಿತರಾಗಿದ್ದೆವು, ಆಹಾ. ಪುನಃ ಸನ್ಮಿಲಿತರಾಗಿದ್ದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರನ್ನು ನಿರಾಕರಿಸೋಳೆ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರು, ನಿಮ್ಮ ಇಚ್ಛೆಯಂತೆ ಆಗಲಿ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಉತ್ತರ ಉತ್ತರ. ಪ್ರಿಯ, ನಾನೇ ನನ್ನ ಕೈಯಾರ ಕಟ್ಟಿದ ಈ ಹೂಮಾಲೆಯನ್ನು ಧರಿಸಿ ಪ್ರಸನ್ನನಾಗಿ, ಅದು ಇಂತಹ ಸಮಯದಲ್ಲಿ ತಿಳಿಯುತ್ತೆ ಪ್ರಿಯ. ಉತ್ತರ. ಪ್ರಿಯ, ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿರುವುದು. ಆಹಾ. ಬಾ, ಕುಳಿತುಕೋ. ಎಲ್ಲಿ ಪ್ರಿಯ? ಇಲ್ಲಿ ಪ್ರಿಯೆ. ಸ್ವಾಮಿ.
ಕಾದಿದೆ. ಒಂದು ಪ್ರೇಮದ ಮನದಲ್ಲಿ ಹರಳಿ ನಿಂತಿದೆ. ಚೆಲು ಚೆಲನಿ ಚೆಲುವೆಯೇ ಬಾ ಚೆಲ್ಲಾಟದ ನಡುವೆ. ಚೆಲು ಚೆಲನಿ ಚೆಲುವೆಯೇ ಬಾ ಚೆಲ್ಲಾಟದ ನಡುವೆ. ಹರಡಿ ಕಾಡುತ್ತಿಹ ಇಂಥರದಿ ಕಾಡುತ್ತಿಹ ಕವಿಮನದ ಕೋಗಿಲೆ. ಇಂಥರದಿ ಕಾಡುತ್ತಿಹ ಕವಿಮನದ ಕೋಗಿಲೆ. ಸಾವಿರಲು ಪ್ರೇಮಿಗಳು ಲೋಕ ನಗುತ್ತಿದೆ. ಸಾವಿರಲು ಪ್ರೇಮಿಗಳು ಲೋಕ ನಗುತ್ತಿದೆ. ಒಂದು ಪ್ರೇಮದ ಬಲದಲ್ಲಿ ಹರಡಿ ನಿಂತಿದೆ. ಗುಂಬಿಯೊಂದು ಹದರ ಮಧುರ ಸವಿಯಲು ಕಾದಿದೆ. ಗುಂಬಿಯೊಂದು ಹದರ ಮಧುರ ಸವಿಯಲು ಕಾದಿದೆ. ಪ್ರೇಮದ ಬಲದಲ್ಲಿ ಹರಡಿ ನಿಂತಿದೆ. ಪ್ರಿಯ, ಇದೇನೆಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ? ಪ್ರೇಯಸಿ, ನಾನಿವತ್ತು ಈ ದಿನ ಯುದ್ಧದಲ್ಲಿ ಮಹತ್ ಕಾರ್ಯವನ್ನು ನಿರ್ಮಿಸಲು ಹೊರಟಿವೆನು. ನಿನ್ನ ಪ್ರೇಮ ಪೂಜೆಯ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಆಹಾ, 4 ದಿನಗಳಿಂದ ಯುದ್ಧದಲ್ಲಿ ನಿರತನಾಗಿದ್ದರೆ ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಬಂದಿರುವೆನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಪ್ರಿಯ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನಾನು ನಿಮ್ಮ ಸಂಗಡ ಬರುವೆನು. ನಿಮ್ಮ ತಂದೆಯರ ವಾಹಕರದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು ಪ್ರಿಯ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರದಾನ ಮಾಡಬೇಕಾಯಿತು. ಆಹಾ, ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂದಿದ್ದೆ. ಇದೊಂದೊಂದ ಸಾರಿ ಎದೆ ಇರಿಸಲೇ. ಆಹಾ, ಬಿಡು ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಹಾನಂಗ ರಾಜಲಕ್ಷ್ಮಿ, ಸ್ವಾಮಿ, ನಿನ್ನ ಸಖಿಯರು ಹಾಯ್ದು ತಂದ ಹೂಗಳಿಂದ ಎರೆದುಂಬಿಸು. ರೂಪುಗೊಂಡ ರತಿ ಚಂದಿಸಲ. ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ಉದಯವಾದಂತೆಯೇ ಭಾವಿಸಿದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ದರುದ್ದಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತ ಕರುಣನೆ ಕಾದಾಡುತ್ತಿದ್ದರು. ಅವರು ಬೇಗನೆ ಬರುವ ಮುನ್ಸೂಚನೆಯೇ ಇಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಜಾಗೃತೆಯಾಗಿ ಒಂದು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ ಆಗುತ್ತ. ಇದಂತ ಮಾತು ದೊಡ್ಡಪ್ಪ. ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನಮ್ಮ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ಬಂದಿರುವಂತಹ ಆಪತ್ತಾದರೂ ಏನು? ಕುಮಾರ, ಅಭಿಮನ್ಯು
ದ್ರೋಣರ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವರ ಯೋಧ ಬಾಣ ಪರಂಪರೆಯಿಂದಲೇ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಬಿಡಾಯಿ ಚಿಂತೆಯನ್ನು ತಡವು ಮಾಡೇನೆಗೆ ಕೊಡು ನೀ ಅಭಯ. ಬಿಡಾಯಿ ಚಿಂತೆಯನ್ನು ತಡವು ಮಾಡೇನೆಗೆ ಕೊಡು ನೀ ಅಭಯ. ಬಿಡಿದ ನೋಡನ ಇವು ಅಭೇದಿಸಿ ಕಡಿದ ವೈರಿಗಳ ಶರಣೀಗ ಬಿಡಿದ ನೋಡನ ಇವು ಅಭೇದಿಸಿ ಕಡಿದ ವೈರಿಗಳ ಶರಣೀಗ ಚಿಂತೆಯನ್ನು ತಡವು ಮಾಡೆನಗೆ ಕೊಡು ನೀ ಅಭಯ. ತಂದೆ ಪಾತನ ದೈವಂದೇಲೆ ಇಲ್ಲಿ ಚೆಂಗಳೆ ತಾವರಲೆ ತಂದೆ ಪಾತನ ದೈವಂದೇಲೆ ಇಲ್ಲಿ ಚೆಂಗಳೆ ತಾವರಲೆ ಕುಂದರ ಯುದ್ಧವಗೈದೆ ಚಿಂತೆಯನ್ನು ತಡವು ಮಾಡನೆಗೆ ಕೊಡು ನೀ ಅಭಯ. ದೊಡ್ಡಪ್ಪ ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆ, ಅದರ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಕೀರ್ತಿ ಸ್ವರೂಪನು. ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವನು. ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ. ನಾವುಗಳೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮಾತವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳಿದಿರುವೆಯಾ? ನಿಮ್ಮ ಕಣ್ಣಿನ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರುವುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಛಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಜ್ವಲಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರತಿಫಲದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿರುವುದು. ನನ್ನನ್ನು ಮಗನನ್ನಾಗಿ ಪಡೆದ ಧನುಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಮಾತೆಯಾದ ಸುಭದ್ರಾ ದೇವಿಯು ಆನಂದಾಶ್ರಯನ್ನು ಸುರಿಸಲಿ. ಯೋಗ್ಯ ವಸ್ತುರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶತ್ರುದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಅಡಿಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಿಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಅದರ ಉಪಯೋಗಕ್ಕೆ ಅನುಗುಣವಾಗಿ ಈಗ ಅವಕಾಶ ದೊರೆತಿದೆ. ನನ್ನನ್ನು ತಡೆಯಬೇಡ, ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಮೇಲೆ ಜಲಶ್ಚೇತನವಾಗದಿರಲಿ. ಅಭಿಮನ್ಯು ವ್ಯೂಹವನ್ನು ಭೇದಿಸಿದ ಕೂಡಲೇ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಚಿನ್ನ ಭಿನ್ನವಾಗಿ ಕತ್ತರಿಸಿದೆವು. ಅನಿರೀಕ್ಷಿತವಾಗಿ ಬಂದಿರುವ ಈ ಸಹಾಯವನ್ನು ನಿರಾಕರಿಸುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟವಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಮಾತ್ರ ನೀನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನನ್ನು ಸೇರಲಿ. ಅಭಿಮನ್ಯು, ಹೋಗು ಬಾ, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ತಮ್ಮೆಲ್ಲರ ಆಶೀರ್ವಾದವು ಸದಾ ನನ್ನನ್ನು ವಜ್ರ ಕವಚದಂತೆ ರಕ್ಷಿಸುವುದು. ನನಗಿನ್ನು ಭಯವೆಳೆಯೋದು ನಡೆಯದಪ್ಪ. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಇಂತಹ ಸಮಯದಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು ಪ್ರಿಯ. ಸಾಕಿ ವಿನೋದ ಸರೋಜಾನನ ನಾ ಬಲ್ಲೆ ನೈ ನಿನ್ನ ಪ್ರೇಮ
ನೆತರುತ್ತ ಸಕೋಪವೇ ಆನಂದವ ಬೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಜ ನೇತೃತ್ವ ಸಾಕೋಪವೇ ಆನಂದವ ಬೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಎಂತೆಂತು ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಎಂತೆಂತು ನೀ ಹೋಗುವೆ. ವಿರಜ ನಿವೃತ್ತ ಸಕೋಪವೇ ಆನಂದವ ವೀರಿ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾವಿಯ ಕೋಪ ತಾವೆನು ರೂಪ ನಾವಿಯ ಕೋಪ ತಾವೆನು ರೂಪ ಕಂಡನ ನೋಡೆನ್ನ ಚಾತುರ್ಯ ನೋಡಿ ಕಂಡನ ನೋಡೆನ್ನ ಚಾತುರ್ಯ ನೋಡಿ ವೀರಸತಿ 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 ಎಂದೀಗ ನಾನು ಬಿವೆ ಸಾಕಿ ವಿನೋದ ಸರೋಜಾನಯ ನಾವಲ್ಲೇ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಭಾಮಿನಿ ಕೋಪ ಸಾಕಿಲ್ಲ ರೂಪ ಭಾಮಿನಿ ಕೋಪ ಸಾಕಿಲ್ಲ ರೂಪ ಕಾರುಣ್ಯ ಸೌಂದರ್ಯ ಲಾವಣ್ಯ ಬೇರೆ ಕಾರುಣ್ಯ ಸೌಂದರ್ಯ ಲಾವಣ್ಯ ಬೇರೆ. ವೀರಸತಿ 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 ಎಂದೆಂತೆ ಆರಾಧಿಸೆ ವಿರಜ ನೇತೃತ್ವ ಸಕೋಪವೇ ಆನಂದವಾವೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಪ್ರಿಯೆ, ಪ್ರಿಯ ಇದು ಉಪವಾಸ್ಯದ ಸಮಯವಲ್ಲಾಗುತ್ತದೆ. ಘೋರ ಯುದ್ಧವು ಒದಗಿರುವುದು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಪ್ರಿಯೆ, ಸ್ವಾಮಿ. ಹಾಸ್ಯ ಪ್ರಿಯೆಯಾದ ಗಾನಮರೆಯಾದ ನಮ್ಮ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಆಹಾ ಹೌದು. ಹಾಗಲ್ಲ ಸ್ವಾಮಿ, ನಾನು ನಿಜವನ್ನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವನು. ಹಾಸ್ಯಮಹಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಾಂಗನೆಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರಣವೀರ, ಯುದ್ಧವು ಕ್ಷತ್ರಿಯ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪ್ರಿಯೆ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡುವೆಯಾ? ನನಗೋಸ್ಕರ ದುಃಖಿಸುವುದಿಲ್ಲವೇ? ದುಃಖಿಸಿಲ್ಲ ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಬೀಳ್ಕೊಳ್ಳೋರಾದ ಪತ್ನಿ ವೀರಾಂಗ ನೆನೆಸಿಕೊಳ್ಳೋರು. ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಉತ್ತರೆಯ ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಗೆ ನಿರ್ವಹಿಸಿಕೊಳ್ಳು. ಪ್ರಿಯ ಪ್ರಿಯೆ, ಮನಸೇನ ನಲ್ಲ ನಿನಗೆ ಪ್ರಿಯ ಪ್ರಿಯೆ, ಬಿಡು ಮೌನ ಭಾನ ಬಯಸಿರುವೆ. ಪ್ರಿಯ ಪ್ರಿಯೆ, ಬಿಡು ಮೌನ ಭಾನ ಬಯಸಿರುವೆ. ಮನಸೋತೆನು ಅಲ್ಲ ಬಿಡು ಮೌನ ಭಾನ ಬಯಸಿರುವೆ. ಬಿಡು ಮೌನ ಭಾನ ಬಯಸಿರುವೆ. ಮನಸೋತೆನು ಅಲ್ಲ
ಕೋಪವೇ? ಇಲ್ಲ ಪ್ರಿಯೆ, ನಾಚಿಕೆ? ಇಲ್ಲ ಪ್ರಿಯೆ. ಮತ್ತೆ ಯಾಕೆ ಮೌನ? ರಾಜ ನೂಕುವಂತ ಕೋಪವೇಕೆ ನಿನಗೆ ಮುದ್ದು ರಾಜ? ಪ್ರಿಯಾ, ಪ್ರಿಯೆ, ಏಕೆ ನಾಚಿಕೆ? ಇಲ್ಲ ಪ್ರಿಯೆ. ಸ್ವಾಮಿ, ಪ್ರಿಯೆ, ಓ ನಲ್ಲನೆ ಸವಿ ಮಾತು ಮರೆತಿಲ್ಲ. ಓ ನಲ್ಲನೆ ಸವಿ ಮಾತನ್ನ ಮರೆತಿಲ್ಲ. ನಾನಿನ್ನ ಬಿಡಲು ಎಂದಿಗೂ. ಈ ನನ್ನ ಜೀವ ನಿನ್ನದು. ಪ್ರಿಯೆ, ಮನಸೋತೇನೋ ಅಲ್ಲ ಬಯಸಿರುವೆ ಬಯಸಿರುವೆ ಮನಸೋತೇನೋ. ಆಹಾ, ನಾನು ನೋಡುತ್ತಿರೋದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಶೀರದ ಮಾಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರ ಮಧ್ಯದಲ್ಲಿ ನಿನ್ನನ್ನು ಪಡೆದ ನಾನು ಧನ್ಯ ಉತ್ತರ ಧನ್ಯ. ಆರ್ಯವತ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರು. ಆ? ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಆ, ಹಾಗಾದ್ರೆ ಅಲ್ಲದೆ ಮಾತಾಡಿ. ಹಾಗಾದ್ರೆ ಪ್ರಿಯೆ, ಮನದಿನಿಯದೆ ನಲ್ಲೆ, ನಲ್ಲೆ, ಮನದಿನಿಯದೆ ನಲ್ಲೆ. ಮನದಿನಿಯದೆ ನಲ್ಲೆ, ನಲ್ಲೆ, ಮನದಿನಿಯದೆ ನಲ್ಲೆ. ವಿನಯಗಳು ಜೊತೆ ಸೇರಿ, ವಿನಯಗಳು ಜೊತೆ ಸೇರಿ ನಾವಾಡುವ ಬಾರೆ. ಮನದಿನಿಯದೆ ನಲ್ಲೆ, ನಲ್ಲೆ, ಮನದಿನಿಯದೆ ನಲ್ಲೆ. ನಯನ ಮನೋಹರಿ ನವಗುಣವಂತೆ, ನಯನ ಮನೋಹರಿ ನವಗುಣವಂತೆ, ಅನಂತ ಸುಂದರಿ ವಿನೋದ ತೋರೆ, ಅನಂತ ಸುಂದರಿ ವಿನೋದ ತೋರೆ ತಾವಾಡುವ ಬಾರೆ. ಮನದಿನಿಯದೆ ನಲ್ಲೆ, ನಲ್ಲೆ, ಮನದಿನಿಯದೆ ನಲ್ಲೆ. ವಿನಯಗಳು ಜೊತೆ ಸೇರಿ, ವಿನಯಗಳು ಜೊತೆ ಸೇರಿ ನಾವಾಡುವ ಬಾರೆ. ಮನದಿನಿಯದೆ ನಲ್ಲೆ, ನಲ್ಲೆ, ಮನದಿನಿಯದೆ ನಲ್ಲೆ. ವಿನೋದವ ನಾವಾಡುವ ಪಾರ. ಮನದಿನಿಯಲ್ಲ, ಮನದಿನಿಯಲ್ಲ. ಪ್ರಿಯೆ, ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ವೇಗವನ್ನು ಮನಸ್ಸಿನಲ್ಲಿ ಅಡಗಿಟ್ಟಿಸಿಕೊಂಡು ಕಣ್ಣೀರನ್ನು ಭೂಮಿಗುರಿಸದೆ ಸಾಹಸಮುಖರಾಗಿ ಬೀಳ್ಕೊಡುತ್ತಿರುವರು. ಅವರಿಗಾವ ಗೌರವವಿಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿಯ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡಿದೆಯರು. ಪುರುಷನ ಗೌರವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಹಾಗಾದರೆ ನಿನಗಾವ ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರು ನಾನೇ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಸಮರ್ಪಿಸುವೆ. ಉತ್ತರೆಯು ವೀರಸತಿ, ಪತಿಯಾಜ್ಞೆಯೇ ಒಳಗೆ ದೇವರಾಜ್ಞೆ.
ಗೆಳತಿ ಪ್ರಿಯತಮೆ ಬಾರಯ ಗೆಳತಿ ಪ್ರಿಯತಮೆ ಬಾರಯ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಕೇಳೈ ಅಸದರ ಕೇಳೈ ಅಸದರ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಕಿಂಚರಗೈದೆ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಕಿಂಚರಗೈದೆ ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರಯ ಗೆಳತಿ ಪ್ರಿಯತಮೆ ಬಾರಯ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಪೇಳೆ ಅಸದಳ ಪೇಳೆ ಅಸದಳ ಗೆಳೆಯ ಪ್ರಿಯತಮ ಬಾರಯ ಗೆಳೆಯ ಪ್ರಿಯತಮ ಬಾರಯ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಪೇಳೈ ಅಸದಳ ಪೇಳೈ ಅಸದಳ ಗಗನದ ಚಂದಿರ ಧರೆಗಿಳಿದಂತೆ ಹೃದಯದ ಸಂಭ್ರಮ ತಾಹಿಯರಿ ಗಗನದ ಚಂದಿರ ಧರೆಗಿಳಿದಂತೆ ಹೃದಯದ ಸಂಭ್ರಮ ತಾಹಿಯರಿ ಮಧುರ ವಿಲಾಸಕ್ಕೆ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಪೇಳೈ ಅಸದಳ ಪೇಳೈ ಅಸದಳ ಉತ್ತರ ಇನ್ನು ನನಗೆ ಅನುಜ್ಞೆಯನ್ನು ಕೊಡು ನೀನು ಹಾಕಿದ ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು ನನಗಿನ್ನೂ ಅಪಜಯವಿಲ್ಲ ಹಾಗೆ ಆಗಲಿ ಸ್ವಾಮಿ ನಾಯಕ ಹರಿಯೇ ಜಯ ಪಾವನಗಾರಿ ಮುರಾರಿ ಜಯ ಮಂಗಳ ನಾಯಕ ಹರಿಯೇ ಮಂಗಳ ಮಂಗಳ ಶ್ರೀಲೋಲ ಹರಿ ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಭಾವನದಾಯ ಮುರಾರಿ ಜಯ ಮಂಗಳದಾಯಕ ಹರಿಯೇ ಶ್ರೀ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕು ಶ್ರೀ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕು ಶ್ರೀ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕು ವಿಘ್ನೇಶ್ವರನಿಗೆ ಅಲ್ಲೇ ಮತ್ತೆ ಒಂದು ಚೇರ್ ತೆಗೆದ್ಬಿಟ್ರಿ ಒಂದು ಚೇರ್ ತೆಗೆದ್ಬಿಟ್ರಿ ಹ್ಞೂ ಅಲ್ಲೇ ಕೊಡ್ಬೋದು ಹಂಚರಳ್ಳಿ ಗ್ರಾಮದ ಇವತ್ತಿನ ನಾಟಕದ ಯಶಸ್ವಿಗೆ ಕಾರಣರಾದಂತಹ ಗೌರವಾನ್ವಿತ ಗಂಧರ್ವ ಕಲಾವಿದರು ಹಂಚರಳ್ಳಿ ಗ್ರಾಮದ ಗಂಧರ್ವ ಕಲಾವಿದರಿಗೆ ಅಭಿನಂದನೆಗಳು ಮತ್ತು ಉತ್ಸಾಹದ
ಸಂತೋಷದ ಮೆಚ್ಚುಗೆಯ ಧನ್ಯವಾದಗಳು. ಹಂಚನಹಳ್ಳಿ ಹೆಸರನ್ನು ಇವತ್ತು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ಕೂಡ ಒಂದು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ಬಿಡಿ. ಈ ಯಶಸ್ವಿ ನಾಟಕಕ್ಕೆ ಸಹಕಾರಿಯಾಗಿ ನಿತ್ಯ ಎಲ್ಲರಿಗೂ ಊಟ, ಕಾಫಿ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವನ್ನ ನೀಡಿ ಸಹಕರಿಸಿದಂತಹ ನಮ್ಮ ರಾಜಣ್ಣನವರು, ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಯಶಸ್ವಿ ನಾಟಕದ ಗುರುಗಳಾದಂತಹ ಬಿದರಳ್ಳಿ ವೇಣುಗೋಪಾಲ್ ಅವರು ನನ್ನ ಗುರುಗಳು ಕೂಡ. ಅವರು ಹಾರ್ಮೋನಿಯಂ ವಾದಕರಾಗಿ ಇಷ್ಟು ದಿನ ಎಲ್ಲ ಕಲಾವಿದರಿಗೂ ತಿದ್ದಿ ತೀಡಿ ಇವತ್ತಿನ ಯಶಸ್ಸಿಗೆ ಕಾರಣರಾಗಿದ್ದಾರೆ. ನಾಟಕದ ಯಶಸ್ಸಿಗೆ ಕಾರಣರಾದಂತಹ ವೇಣುಗೋಪಾಲ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಇವತ್ತಿನ ನಾಟಕಕ್ಕೆ ಪಕ್ಕವಾದ್ಯಗಳಾಗಿ ರವಿಕುಮಾರ್ ಅವರು ಲಗ್ಗೆರೆ ಮತ್ತು ಕಿರಣ್ ಅವರು ಲಗ್ಗೆರೆ ಇಬ್ಬರೂ ಕೂಡ ಬಂದು ಇಡೀ ರಾತ್ರಿ ನಾಟಕಕ್ಕೆ ತಮ್ಮದೇ ಆದ ವಾದ್ಯಗೋಷ್ಠಿ ಮುಖಾಂತರ ಮೆರುಗನ್ನು ನೀಡಿದ್ದಾರೆ. ಹಾಗಾಗಿ ವಾದ್ಯಗೋಷ್ಠಿಯ ಆ ಇಬ್ಬರು ಸಹೋದರರಿಗೂ ಹಂಚನಹಳ್ಳಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ಪರವಾಗಿ ಅಭಿನಂದನೆಗಳನ್ನು, ಸ್ವಾಗತವನ್ನು ಮತ್ತು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ನಾಟಕವನ್ನು ವೀಕ್ಷಿಸಿದಂತಹ ಹಂಚನಹಳ್ಳಿ ಗ್ರಾಮದ ಎಲ್ಲ ಮಾತಾ ಭಗಿನಿಯರು ಮತ್ತು ಹಿರಿಯ ಕಿರಿಯರು ಹಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ನಾಟಕದ ಪರವಾಗಿ, ನಾಟಕ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾಟಕದ ಪ್ರಾಕ್ಟೀಸ್ ಸಮಯದಲ್ಲಿ ರಾಜಣ್ಣವರು, ಶ್ರೀಮತಿಯವರು ಎಲ್ಲ ಹುಡುಗರಿಗೂ ಯಾವುದೇ ಭೇದ ಭಾವವಿಲ್ಲದೆ ಕಾಫಿ, ಊಟ ಎಲ್ಲವನ್ನ ರಾಜಣ್ಣವ್ರು ಕೊಡ್ತಕ್ಕಂತಹ ಎಲ್ಲ ಒತ್ತಡಗಳನ್ನು ಸಹಿಸಿಕೊಂಡು ಈ ನಾಟಕದ ಯಶಸ್ಸಿಗೆ ತೆರೆಮರೆಯಲ್ಲಿ ತುಂಬ ಧನ್ಯರಾಗಿದ್ದಾರೆ. ಅವರ ಶ್ರೀಮತಿಯವರಿಗೂ ಕೂಡ ನಾಟಕದ ಪರವಾಗಿ ಧನ್ಯವಾದಗಳು.